ಅಷ್ಟಲಕ್ಷ್ಮಿ ವಿತ್ ಪ್ರಭಾವಲಿ ಕಾರ್ವಿಂಗ್ ಕೆಲಸಗಳು ನೋಡಿ ಚೆನ್ನಾಗಿದೆ. ದೇವಸ್ಥಾನದ ಇರೋ ತರ ಒಳಗಡೆ ಇರೋದು ಇದು ಸಿಕ್ಕದು. ಓಕೆ, ಫಾರಿನ್ ಇಂದೆಲ್ಲ ಆರ್ಡರ್ ಬಂತು ಇದಕ್ಕೆ. ಇದು ಅಷ್ಟಲಕ್ಷ್ಮಿ ಇದೆ ಬೌಲ್, ಇದು ಸ್ಟ್ಯಾಂಡ್ ತರ, ಇದ್ರ ಮೇಲೆ ದೇವ್ರು ಇರೋ ತರ. ನಮ್ಮ ಹತ್ರ ಯಾವ್ದು ತಗೊಂಡ್ರು ನೀವು ಫ್ರೀ ಶಿಪ್ಪಿಂಗ್. ವಿಷ್ಣು ಮಲಗಿರೋ ತರ ಇರುತ್ತೆ. ಇದು ಬಂದು ಗೌರಮ್ಮ ಸೆಟ್. ಇದು ಫುಲ್ ಸೆಟ್ ಬರುತ್ತೆ. ಇದು ಪ್ಲೇಟ್, ಇದು ಚಿಕ್ಕದಾಗಿ ಗಿಫ್ಟ್ ಕೊಡ್ಬೇಕಾಗೋದು. ಇದರಲ್ಲಿ 4 ಹಾಕೋದು ಇದೆ. ಇಲ್ಲಿಂದ ಇಷ್ಟು ದೊಡ್ಡ ಸೈಜ್ ವರೆಗೆ ಸಿಗುತ್ತೆ. ದೊಡ್ಡದು ಚಿಕ್ಕದಂತ ತುಂಬಾ ಸೈಜ್ ಬರುತ್ತೆ. ಇದರಲ್ಲಿ ಜಂಬೋ ಸೈಜ್ ಇದೆ ನೋಡಿ. ಅದರಲ್ಲಿ 6 ಅಡಿ ಬರುತ್ತೆ. ಇದು 6 ಅಡಿ ನೋಡಿ. ಇದು ಅಷ್ಟಲಕ್ಷ್ಮಿ ತೋರಣ. ಇದು ಬಾಗಿಲಿಗೆ ಮಲ್ಲೇಶ್ವರಂ 8th ಕ್ರಾಸ್ ಹತ್ತಿರದಲ್ಲಿ ಇರುವಂತಹ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಆಪೋಸಿಟ್ ಅಲ್ಲೇ ಗೀತಾ ಮೆಟಲ್ಸ್ ಅವರ ಶಾಪ್ ಇರುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಲೊಕೇಶನ್ ಥ್ರೂ ನೀವು ವಿಸಿಟ್ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಹೊಸ ಕಲೆಕ್ಷನ್ ತಗೊಂಡು ಬಂದಿದ್ದೀರಾ? ಹೌದು, ತುಂಬಾ ಐಟಮ್ ಬಂದಿದೆ ಮೇಡಮ್. ಲಕ್ಷ್ಮಿ ಹಬ್ಬಕ್ಕೆ ಮೈನ್ ಬೇಕಾಗಿರೋದು ಬಂದು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಾಯಿನ್. ಇದು ಬಂದು ಕುಬೇರ ಲಕ್ಷ್ಮಿ ಕಾಯಿನ್ ಅಂತ ಬರೋದು. ಒಂದ್ ಕಡೆ ನೋಡಿದ್ರೆ ಒಂದ್ ಕಡೆ ಲಕ್ಷ್ಮಿ ಇರುತ್ತೆ, ಒಂದ್ ಕಡೆ ಕುಬೇರ ಇರುತ್ತೆ. ಇದು ಸ್ಟಾಕ್ ಇವಾಗ ಬಂದಿದೆ. ಇದು ನಿಮ್ಗೆ ಎಷ್ಟು ಬೇಕಂತ ತಗೋಬಹುದು. ಇದು ಒಂದು ಪ್ಯಾಕೆಟ್ ನಲ್ಲಿ 54 ಬರುತ್ತೆ. 108 ಅಂದ್ರೆ 2 ತಗೋಬಹುದು. ಇಲ್ಲ ಲೂಸ್ ನಲ್ಲಿ ಬೇಕಂದ್ರು 2, 11, 21 ಯಾವ ಎಷ್ಟು ಬೇಕಂತ ತಗೋಬಹುದು. ಇದೆಲ್ಲ ಬಂದು ದೀಪದ ಬತ್ತಿ ಚಿಕ್ಕದು ದೊಡ್ಡದು ಹಾಕೋದು ಈ ತರದ್ದು. ಇದು ಕಾಯಿನ್ಸ್ ಬಂದು ತುಂಬಾ ವಿಶೇಷವಾದ ಲಕ್ಷ್ಮಿ ಪೂಜೆಗೆ. ಲಕ್ಷ್ಮಿ ಮತ್ತೆ ಒಂದ್ ಕಡೆ ಕುಬೇರ ಬಂದಿರ್ತಾರೆ ನೋಡಿ, ನೀವು ನೋಡಬಹುದು. ನಾನು ಜೂಮ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಹಾಗಾಗಿ ಸ್ಪೆಷಲ್ ಆಗಿರುತ್ತೆ ಮೇಡಮ್. ಇದು ಬಂದು ಲಕ್ಷ್ಮಿ ಪೂಜೆಗೆ ಲಕ್ಷ್ಮಿ ಕುಂಚಮ್ ಅಂತ ಹೇಳೋದು. ಇದು ಬಂದು ಪಾವು ಸೇರ್ ಅಂತ ಹೇಳ್ತಾರೆ, ಚಿಕ್ಕದು ಪಾವು. ಇದರಲ್ಲಿ ಅಕ್ಕಿ, ಲಕ್ಷ್ಮಿ ವಸ್ತುಗಳು ಎಲ್ಲ ಐಟಮ್ ಇಟ್ಟು ಪೂಜೆ ಮಾಡೋದು ಮನೆಯಲ್ಲಿ. ಇದರಲ್ಲಿ ನಿಮಗೆ ಇದು ಶಂಕು ಚಕ್ರ ನಾಮ ಬರುತ್ತೆ. ಇದರಲ್ಲಿ ನಿಮಗೆ ಸ್ವಲ್ಪ ದೊಡ್ಡದು ಬರುತ್ತೆ, ಶಂಕು ಚಕ್ರ ನಾಮ ಇರೋದು. ಇದರಲ್ಲಿ ನಿಮಗೆ ಪ್ಲೈನು ಸಿಗುತ್ತೆ, ಪ್ಲೈನ್ ಸಿಗುತ್ತೆ, ಆಮೇಲೆ ಕಾಪರ್ ನಲ್ಲಿ ಸಿಗುತ್ತೆ. ಹಿತ್ತಾಳೆ ಮತ್ತೆ ಕಾಪರ್ ಎರಡರಲ್ಲೂ ಕೂಡ ಸಿಗುತ್ತೆ. ಇದನ್ನು ಲಕ್ಷ್ಮಿ ಪೂಜೆಗೆ ಇಂಪಾರ್ಟೆಂಟ್ ಐಟಮ್. ಇದು ಪಾವು ಸೇರ್ ಅಂತ ಹೇಳೋದು. ಇದು ಮನೆಯಲ್ಲಿ ಒಂದೊಂದು ಪೂಜೆ ರೂಮ್ ನಲ್ಲಿ ಇಡಬೇಕು. ಇದರಲ್ಲಿ ನಮಗೆ ಎಲ್ಲಾ ಸೈಜ್ ಸಿಗುತ್ತೆ. ಈ ತರ ಚಿಕ್ಕದು ಇದೆ, ಸೈಜ್ ಕೂಡ ಸಿಗುತ್ತೆ, ಕ್ವಾಂಟಿಟಿ ಬೇಕಾದಷ್ಟು ಎಲ್ಲ ಸಿಗುತ್ತೆ, ಸೈಜ್ ಇದೆ. ಲಕ್ಷ್ಮಿ ಕುಂಚಮ್. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ? ಇದು ನೋಡಿ ಮಿನಿಯೇಚರ್. ಇದು ಇದರಲ್ಲಿ ಇವಾಗ ತುಂಬಾ ಹೊಸ ಕಲೆಕ್ಷನ್ ಬಂದಿದೆ. ಸರಸ್ವತಿ ಇದೆ ನೋಡಿ, ಗರುಡ. ಚಿಕ್ಕ ಚಿಕ್ಕದಿದ್ರು ಕೂಡ ಇದು ನೋಡಿ ಫಿನಿಶಿಂಗ್ ಎಲ್ಲ ಹೆಂಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗರುಡ, ಬಾಲಾಜಿ. ಇದರಲ್ಲಿ ವೆರೈಟಿಗಳು ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಆಂಜನೇಯ, ಮಧುರೈ ಮೀನಾಕ್ಷಿ, ಈ ತರ ಹೊಸ ಕನೆಕ್ಷನ್ ಬರ್ತಾ ಇದೆ ನೋಡಿ. ವಿಷ್ಣು ಐಟಮ್ಸ್ ಎಲ್ಲ ಕೊರಿಯರ್ ಅಲ್ಲಿ ಕಳಿಸೋದಿಲ್ಲ ಅಲ್ಲ ಸರ್? ಕಳಿಸ್ತೀವಿ ಮೇಡಮ್. 10 ಪೀಸ್ ಮೇಲೆ ತಗೊಂಡ್ರೆ ಕಳಿಸ್ತೀವಿ. ಫ್ರೀ ಶಿಪ್ಪಿಂಗ್ ಬರುತ್ತೆ. ನಮ್ಮ ಹತ್ರ ಯಾವ್ದು ತಗೊಂಡ್ರು ನೀವು ಫ್ರೀ ಶಿಪ್ಪಿಂಗ್ ಬರುತ್ತೆ. ನೀವು ಬ್ಯಾಂಗ್ಳೂರ್ ಇರ್ಲಿ, ಕರ್ನಾಟಕ ಇರ್ಲಿ, ಬೇರೆ ಸ್ಟೇಟ್ ಇರ್ಲಿ, ಎಲ್ಲಿದ್ರು ನಿಮಗೆ ಫ್ರೀ ಶಿಪ್ಪಿಂಗ್ ಇದೆ. ಅನಿಮಲ್ಸ್ ಇದು. ನಮಗೆ ಪೂಜೆ ಮಾಡೋದಕ್ಕೆ ಚಿಕ್ಕ ಆನೆಗಳದೆಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೂಪರ್ ಆಗಿದೆ. ಆಮೆಗಳು. ಇದು ಒಂದು ದೀಪ ಒಂದಿದೆ ಹೊಸದಾಗಿ. ಬ್ರಾಸ್ ನಲ್ಲಿ ಎಷ್ಟು ಕೆಲಸ ಕೆಳಗಿಂದ ನೋಡಿ, ಅಷ್ಟು ಫಿನಿಶಿಂಗ್ ಬರುತ್ತೆ. ಇಲ್ಲಿ ಒಂದು ಕ್ಯಾಪ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಮೇಲೆ ಮೇಲೆ ಪಿಕಾಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 2 ಸೈಜ್ ಸಿಗುತ್ತೆ. ಇದರಲ್ಲಿ ಸೇಮ್ ಡಿಸೈನ್ ಅಲ್ಲಿ 2 ಸೈಜ್ ಸಿಗುತ್ತೆ. ಓಕೆ ಸರ್. ಇದೆಲ್ಲ ವೇಟ್ ಲೆಕ್ಕನ ಪೀಸ್ ಲೆಕ್ಕದಲ್ಲಿ ಇರುತ್ತೆ ಸರ್? ಈ ತರ ಕೆಲಸ ಬರೋದೆಲ್ಲ ಒಂದು ಪೀಸ್ ರೇಟೇ ಬರುತ್ತೆ. ಪೀಸ್ ಲೆಕ್ಕದಲ್ಲೇ ಬರುತ್ತೆ. ಫಸ್ಟ್ ಹೇಳಿದ್ರೆ ಎಲ್ಲ ವಿಗ್ರಹಗಳಿದೆ ನೋಡಿ. ಲಿಂಗ, ಶಿವಲಿಂಗ, ಗಣೇಶ ಎಲ್ಲಾನು ಫಿನಿಶಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಹೌದು. ಸೊ ಈಚ್ ಅಂಡ್ ಎವ್ರಿ ಐಡಲ್ಸ್ ಆಲ್ಮೋಸ್ಟ್ ಸಿಗುತ್ತೆ ನಿಮ್ಮ ಹತ್ರ. ಸಿಗುತ್ತೆ ನೋಡಿ. ಚಿಕ್ಕದಿದ್ರು ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕದು ಸೂಪರ್ ಆಗಿದೆ. ಸೊ ಫಿನಿಶಿಂಗ್ ಎಲ್ಲ ನೋಡ್ಕೊಳ್ಬಹುದು. ಇದರಲ್ಲಿ ತುಂಬಾ ವೆರೈಟಿಗಳು ಬರುತ್ತೆ. ಇದು ನೋಡಿ, ಇದು ಗಣೇಶ, ಲಕ್ಷ್ಮಿ. ಗಣೇಶ ಮತ್ತೆ ಲಕ್ಷ್ಮಿ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ನಿಮಗೆ ಗಣೇಶ ಚೆನ್ನಾಗಿದೆ ಅಲ್ವಾ? ಪೀಠದ ಮೇಲೆ ಕುಂತಿರೋ ಗಣೇಶ. ಇದು ಚೆನ್ನಾಗಿದೆ, ಸಿಂಹಾಸನ ಮೇಲೆ ಕೂತಿರೋದು. ಸಿಂಹಾಸನದ ಮೇಲೆ. ಸೊ ಗಣೇಶನ ಹಬ್ಬಕ್ಕೆ ಬೇಕಾದ್ರೆ ನೀವು ಗಣೇಶನ ಐಡಲ್ಸ್ ಗಳು ಕೂಡ ತಗೊಳ್ಳಿ. ನಮಗೆ ಈ ಹಬ್ಬಕ್ಕೆ ಬಂದು ನಿಮಗೆ 10% ಡಿಸ್ಕೌಂಟ್ ಬರುತ್ತೆ. ಅಂಡ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ಎಲ್ಲಿದ್ರು ನಿಮಗೆ ಫ್ರೀ ಶಿಪ್ಪಿಂಗ್. ವಿಡಿಯೋ ಕಾಲ್ ಮಾಡಿ ನೀವು ಐಟಮ್ ನೋಡಬಹುದು, ಆಡ್ ಮಾಡಬಹುದು. ಚಿಕ್ಕದು ದೊಡ್ಡದು ಸೈಜಸ್ ಇದೆ. ಇದರಲ್ಲಿ ತುಂಬಾ ಇದೆ ನೋಡಿ ಈ ತರ. ಓಕೆ. ಇದು ಗಟ್ಟಿ ಬರೋದು, ಇದು ಲೈಟ್ ವೈಟ್. ಬಟ್ ಲೈಟ್ ವೈಟ್ ಇದ್ರೂ ಫಿನಿಶಿಂಗ್ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ನೋಡಬಹುದು ನೀವು. ವಿಷ್ಣು ಲಕ್ಷ್ಮಿ ಬರ್ತಾರೆ ನೋಡಿ, ಚೆನ್ನಾಗಿದೆ. ತುಂಬಾ ವೆರೈಟಿಗಳಿದೆ. ಸ್ವಲ್ಪ ತೋರಿಸಿ. ಇದು ನೋಡಿ, ಬಾಲಾಜಿ ಎಷ್ಟು ಸುಂದರವಾಗಿದೆ. ಚಿಕ್ಕದಿದ್ರು ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕಾರ್ವಿಂಗ್ ಎಲ್ಲ ಸೂಪರ್ ಆಗಿದೆ. ಅದರಲ್ಲಿ ನಿಮಗೆ ತುಂಬಾ ಚಿಕ್ಕದು ಬಾಲಾಜಿ ಅಲ್ಲಿ ತಿರುಪತಿಯಲ್ಲಿ ನೋಡೋ ತರನೇ ಇರುತ್ತೆ. ಹೌದಲ್ವಾ? ಸೇಮ್ ಇದೆ. ಬ್ಯಾಕ್ ಸೈಡ್ ಚಿಕ್ಕದು. ತ್ರಿಶೂಲ, ವೇಲು ಇದೆಲ್ಲ ಮನೆಗೆ ಇಡೋದಕ್ಕೆ ಸಿಗುತ್ತೆ. ಇದೆಲ್ಲ ಹೌದು. ಸೊ ತ್ರಿಶೂಲನೂ ಇದೆ, ವೇಲ್ಗಳು ಇದೆ. ಅದರಲ್ಲಿ ಸೈಜಸ್ ಇರುತ್ತೆ ನೋಡಿ. ಚಕ್ರ ತಳವಾರ ಅಂತ ಹೇಳೋದು.
ಓಕೆ ಒಂದು ಕಡೆ ಚಕ್ರ ತಾಳ್ವಾರ್ ಇರ್ತಾರೆ, ಒಂದು ಕಡೆ ನರಸಿಂಹ ಇರುತ್ತೆ. ಓಕೆ ಇದು ಚಕ್ರ ತಾಳ್ವಾರ್, ಇದು ತುಂಬಾ ಒಳ್ಳೇದು ಮನೆಯಲ್ಲಿ ಪೂಜೆ ಮಾಡೋದು. ಇದು ನೋಡ್ಬೋದು ಗುರು ಭಗವಾನ್, ಗುರು ಭಗವಾನ್ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಶಿವಂದು ಒಂದು ರೂಪ. ಇದು ಬಂದು ತುಂಬಾ ಒಳ್ಳೇದು. ಒಳ್ಳೇದು. ದತ್ತಾತ್ರೇಯ. ಇದು ದತ್ತಾತ್ರೇಯನು ನಮ್ಮ ಹತ್ರ ತುಂಬಾ ದೊಡ್ಡದಿಂದ ಚಿಕ್ಕದವರೆಗೆ ಸಿಗುತ್ತೆ. ಓಕೆ. ಇದು ಒಂದು ಮೀಡಿಯಂ ಸೈಜು, ಇದಕ್ಕಿಂತ ದೊಡ್ಡದು ಸಿಗುತ್ತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ದತ್ತಾತ್ರೇಯರದು ಚಿಕ್ಕದಾಗಿರುವಂತ ಐಡಲ್ ಇದೆ ನೋಡಿ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸಾಯಿಬಾಬಾನಲ್ಲಿ ಕೂಡ ನೀವು ಪೀಠದ ಮೇಲೆ ಕುಂತಿರೋದು. ಇದು ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ಸಾಯಿಬಾಬಾ, ಓಕೆ, ಚಿಕ್ಕ ಚಿಕ್ಕದು. ಇದರಲ್ಲಿ ನಿಮಗೆ ಇನ್ನು 2 ಇಂಚಿಂದಾನೇ ಸ್ಟಾರ್ಟ್ ಆಗ್ಬಿಡತ್ತೆ. ತುಂಬಾ ದೊಡ್ಡದು, ಅದಕ್ಕಿಂತ ದೊಡ್ಡದೆಲ್ಲ ಇದೆ. ಸಾಯಿಬಾಬಾ ಕಲೆಕ್ಷನ್ ನಮ್ಮ ಹತ್ರ ತುಂಬಾ ಜಾಸ್ತಿ ಇದೆ. ಹೌದು. ಸೊ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಹೌದು. ಬಾಲಾಜಿನಲ್ಲಿ ತುಂಬಾ ಇದೆ, ವಿಷ್ಣು ಬಾಲಾಜಿನಲ್ಲಿ ತುಂಬಾ ವೆರೈಟಿಗಳು ಬರುತ್ತೆ. ರಾಮ ಬಾಲರಾಮ, ಚೆನ್ನಾಗಿದೆ ನೋಡಿ. ಬಾಲರಾಮ ಸೇಮ್ ಬಾಲಕೃಷ್ಣ ಹೆಂಗ್ ಬರುತ್ತೆ ಅದೇ ರೀತಿ ಐಡಲ್ ಇದೆ. ಬಾಲಾಜಿದು ಸ್ವಲ್ಪ ದೊಡ್ಡದು. ಓಕೆ. ಬೇಕು ನಿಮಗೆ ಪೂಜೆ ಮಾಡೋದಕ್ಕೆ ಅದೆಲ್ಲ ವಿಗ್ರಹ ಇಲ್ಲಿ ಸಿಗುತ್ತೆ. ಇದು ನಂದಿನೂ ಚೆನ್ನಾಗಿದೆ ಅಲ್ವಾ ಸರ್? ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬಾ ಜನ ಇಷ್ಟಪಟ್ಟಿದ್ರು. ಹೌದು, ಫಾರಿನ್ ಇಂದೆಲ್ಲ ಆರ್ಡರ್ ಬಂತು ಇದಕ್ಕೆ. ಹೌದು, ಆಕ್ಚುಲಿ ಇದು ನೋಡಿ ಕಣ್ಣದೆಲ್ಲ ಎಷ್ಟು ಅಟ್ರಾಕ್ಟಿವ್ ಮಾಡಿದ್ದಾರೆ. ಸೇಮ್ ರಿಯಲ್ ಆಗಿರೋ ತರನೇ ಬರುತ್ತೆ. ಅಂಡ್ ಕಾರ್ವಿಂಗ್ ವರ್ಕ್ ಮಾತ್ರ ಸೂಪರ್. ಫಾರಿನ್ ಇಂದ ಇದರಲ್ಲಿ ನಿಮಗೆ ಸಿಕ್ಕದು ಸಿಗುತ್ತೆ. ಓಕೆ, ಚೆನ್ನಾಗಿದೆ ಅಲ್ವಾ? ಹೌದು, ಫಿನಿಶಿಂಗ್ ಆಗ್ಲಿ ಅಥವಾ ಪೀಠ ಇನ್ನೂ ನಿಮಗೆ ಕವರ್ ಎತ್ತು ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದೌದು. ಬಟ್ ಇದು ಫಿನಿಶಿಂಗ್ ತುಂಬಾ ಗ್ರ್ಯಾಂಡ್ ಫಿನಿಶಿಂಗ್ ಇದು. ಹೌದು. ಅಲ್ಲಿ ಬೆರಳು ಎಷ್ಟು ಬರುತ್ತೆ. ಹೌದೌದು. ಇದು ಚಿಕ್ಕ ಇರೋದು ಇಲ್ಲ. ಅದರಲ್ಲಿ ನಿಮಗೆ ದೊಡ್ಡದು ಬೇಕಂದ್ರೆ 4 ಇಂಚು 4 ಇಂಚಲ್ಲಿ ಬರುತ್ತೆ. ಓಕೆ, ಇದು ಚೆನ್ನಾಗಿದೆ ನೋಡಿ. ಕಂಬಗಳು ತುಂಬಾ ವೆರೈಟಿಗಳು ಬಂದಿದೆ. ವಾವ್, ಒಂದೊಂದು ತೋರಿಸ್ತೀನಿ ನೋಡಿ. ಸೊ ಲಕ್ಷ್ಮಿ ಕಳಶಗಳಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡ್ಕೊಳ್ಬೋದು. ಚಿಕ್ಕ ಸೈಜು ದೊಡ್ಡ ಸೈಜ್ ಎಲ್ಲ ಬರುತ್ತೆ. ಕೆಲವೊಂದ್ರಲ್ಲಿ 3D ಅನಿಮೇಷನ್ ತರ ಬರುತ್ತೆ ನೋಡಿ. ಒಂದೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನೋಡಿ ಸರ್, ಇದು ಬಂದು ಅಷ್ಟಲಕ್ಷ್ಮಿ ಸಪರೇಟ್ ಆಗಿ ಎಂಬೋಸ್ ಆಗಿರೋದು. ಎಂಬೋಸ್ ಆಗಿದೆ ಅಷ್ಟಲಕ್ಷ್ಮಿ ಇದು. ಇದು ಚಿಕ್ಕ ಸೈಜ್, ಚಿಕ್ಕ ರೂಮ್ ನಲ್ಲಿ ಚಿಕ್ಕ ಕಳಸ ಇಡೋದಕ್ಕೆ ಇದು ಆಗುತ್ತೆ. ಇದರಲ್ಲಿ ನಿಮಗೆ ಸ್ವಲ್ಪ ದೊಡ್ಡದು ಡಿಫ್ರೆಂಟ್ ಗೊತ್ತಾಗುತ್ತೆ ನೋಡಿ. ಇದು ಲಕ್ಷ್ಮಿ ಒಂದು ಕೆಳಗಡೆ ಇದೆ, ಇದು ಮೇಲ್ಗಡೆ ಇದೆ. ಇದು ಒಂದು ಪ್ಯಾಟರ್ನ್. ಇದರಲ್ಲಿ ನಿಮಗೆ ಎಲ್ಲಾ ಸೈಜ್ಗಳು ಸಿಗುತ್ತೆ. ಇದು ನೋಡಿ, ಇದು ಬಂದು ಪ್ಲೇನ್. ಓಕೆ, ಪ್ಲೇನ್ ಬರೀ ಫ್ಲವರ್ ಡಿಸೈನ್ ಇದೆ. ನಿಮಗೆ ಬರೀ ಲಕ್ಷ್ಮಿ ಪೂಜೆ ಅಲ್ಲ, ಬೇರೆದಕ್ಕೂ ಯೂಸ್ ಮಾಡ್ಕೊಳ್ಬಹುದು. ಇದು ಬಂದು ನಿಮಗೆ ಲಕ್ಷ್ಮಿ ಮತ್ತು ಗೆಜ್ಜೆ ಕೊಟ್ಟಿದ್ದಾರೆ. ಗೆಜ್ಜೆ ಬಂದು ಕಲಸ. ಕಳಶ ಮತ್ತೆ ಲೀವ್ಸ್ ಕೂಡ ಇದೆ ನೋಡಿ ಅದರಲ್ಲಿ. ಅದೆಲ್ಲ ರಿಮೂವಬಲ್ ಅಲ್ವಾ? ಹೌದು, ಇದು ರಿಮೂವಬಲ್. ಈ ತರ ಇದು ಪರ್ಮನೆಂಟ್ ಕಲಸ ಇಡೋದಕ್ಕೆ ಇದು ಸೆಟ್ ಆಗುತ್ತೆ. ಓಕೆ, ಇವಾಗ ನೋಡಿ, ಇದು ಹೊಸದಾಗಿ ಬಂದಿರೋದು ಅಷ್ಟಲಕ್ಷ್ಮಿ ವಿತ್ ಪ್ರಭಾವಳಿ. ಓ, ಅಷ್ಟಲಕ್ಷ್ಮಿಗೆ ಸುತ್ತ ಪ್ರಭಾವಳಿ ಬಂದಿದೆ. ಚೆನ್ನಾಗಿ ಪ್ರಭಾವಳಿ. ಇದರಲ್ಲಿ ನಿಮಗೆ 3 ಸೈಜ್ ಸಿಗುತ್ತೆ ನೋಡಿ. ಇದರಲ್ಲಿ ನಿಮಗೆ ಚಿಕ್ಕದು ವಿತ್ ಪ್ರಭಾವಳಿ ಇರೋದ್ರಲ್ಲಿ ಚಿಕ್ಕದು, ಇದು ದೊಡ್ಡದು, ತುಂಬಾ ದೊಡ್ಡದು. ಇದು ತುಂಬಾ ವೆಯ್ಟ್ ಇರುತ್ತೆ. ಓಕೆ, ನೋಡಿ ಫಿನಿಶಿಂಗ್ ನೋಡಿ. ಹತ್ರ 3 ಲೀಟರ್ ನೀರು ಹಿಡಿಬಹುದು ಅಷ್ಟು. ಇಡಬಹುದು. ಫಿನಿಶಿಂಗ್ ನೋಡಿ ಅಷ್ಟು ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಇದು ಪ್ರಭಾವಳಿ ಬೇಡ ಅಂದ್ರೆ ಈ ತರ ಬರೀ ಲಕ್ಷ್ಮಿ ಮಾತ್ರ ಸೈಡ್ ಅಲ್ಲಿ ಬಂದಿರ್ತಾರೆ ಲಕ್ಷ್ಮಿಯರು. ಪ್ರಭಾವಳಿ ಬರೋದಿಲ್ಲ, ಬಟ್ ಡಿಸೈನ್ ಕಾರ್ವಿಂಗ್ ಕೆಲಸಗಳು ನೋಡಿ ಚೆನ್ನಾಗಿದೆ. ಎಂಬೋಸ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಲಕ್ಷ್ಮಿ ಬಂದು ಒಳಗಡೆ ದೇವಸ್ಥಾನ ಇರೋ ತರ ಒಳಗಡೆ ಕೊಟ್ಟಿದ್ದಾರೆ. ಸೊ ಗರ್ಭಗುಡಿ ತರ ಬರುತ್ತೆ ಸುತ್ತ. ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮಗೆ 4 ಸೈಜ್ ಸಿಗುತ್ತೆ. ಇದರಲ್ಲಿ 4 ಸೈಜ್ ನೋಡಿ. ಇದು ದೊಡ್ಡದು, ಓಕೆ, ಇದು ಬಂದು ಚಿಕ್ಕದು. ಸೊ ಇದು ಇನ್ನೊಂದು, ಇದು ಚಿಕ್ಕದು. ಇದೇ ತರ ಗರ್ಭಗುಡಿ ಒಳಗಡೆ ಇರೋ ಲಕ್ಷ್ಮಿ ತರ ಬಂದು ಚಿಕ್ಕ ಸೈಜ್ ಅಲ್ಲಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಇರೋದ್ರಲ್ಲಿ ಈ ವರಮಹಾಲಕ್ಷ್ಮಿಗೆ ಇದೇ ತುಂಬಾ ಜಾಸ್ತಿ ಸೇಲ್ಸ್ ಆಗೋದು. ಯೂನಿಕ್ ಆಗಿ ಕಾಣುತ್ತೆ, ನೋಡಕ್ಕೂ ಕೂಡ ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮಗೆ ಇದು 3 ಸೈಜ್ ಬರುತ್ತೆ. ನೋಡಿ, ಇದು ಬಂದು ಸ್ವಲ್ಪ ಹೈಟ್ ಆಗಿ ಬರೋ ಚೊಂಬು. ಇದು ಉದ್ದ ಬರುತ್ತೆ. ಈ ಹೈಟ್ ನಲ್ಲಿ ನಿಮಗೆ ಲಕ್ಷ್ಮಿ. ಇದರಲ್ಲಿ ನಿಮಗೆ 3 ಸೈಜ್ ಸಿಗುತ್ತೆ. ಇದರಲ್ಲಿ ಇದು ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ಕಾರ್ವಿಂಗ್ ವರ್ಕ್ ಅಷ್ಟು ಚೆನ್ನಾಗಿದೆ. ಇದು ನೋಡಿ, ಇದು ಬಂದು ನಾರ್ಮಲ್ ಚೊಂಬಿನಲ್ಲಿ ಹೈಟ್ ಕಡಿಮೆ, ಬಟ್ ನೋಡೋಕ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಯಾರ್ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡಿ. ಇದನ್ನು ಬಂದು ಹೈಟ್ ಜಾಸ್ತಿ, ಇದು ಉದ್ದ ಬರುತ್ತೆ ಸೈಜ್. ಈ ತರ ಬಂದು ಇದರಲ್ಲಿ ಲಕ್ಷ್ಮಿ. ಅದರಲ್ಲಿ ಲಕ್ಷ್ಮಿ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಕೆಲಸ ಇರುತ್ತೆ. ಹೌದು ಸರ್. ಇದು ನೋಡಿ, ಇದನ್ನು ಬಂದು ಹೈಟ್ ಜಾಸ್ತಿ ಇರೋದೇ ದೊಡ್ಡ ಸೈಜ್. ಇದು ದೊಡ್ಡ ಸೈಜ್ ಬರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷವಾದ ಇದೆ. ಇದು ಬಂದು ಶಂಕು ಚಕ್ರ ನಾಮ. ಇಲ್ಲಿ ನೋಡಿ, ಇಲ್ಲಿ ಬಂದು ನಾಮ ಇರುತ್ತೆ. ಈ ಕಡೆ ಶಂಕು, ಈ ಕಡೆ ಚಕ್ರ. ಇದನ್ನು ನಿಮ್ಗೆ ಕಲಶ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮ್ಗೆ ಇದನ್ನೆಲ್ಲ ಕಲಶ, ಅದೇ ಶಂಕು ಚಕ್ರ ನಾಮ. ಇದು ನೋಡಿ, ಇದು ಒಂದು ಇಂಪಾರ್ಟೆಂಟ್. ಇದು ದಶಾವತಾರ. ಅದರಲ್ಲೆಲ್ಲ ನೋಡಿದ್ದು ಲಕ್ಷ್ಮಿ. ಇದು ಬಂದು ದಶಾವತಾರ ಕೊಟ್ಟಿದ್ದಾರೆ. 10 ವಿಷ್ಣು ಅವತಾರ ಬಂದು ಇದರಲ್ಲಿ ಸಪರೇಟ್ ಕಾಣುತ್ತೆ ನಿಮ್ಗೆ. ಚೆನ್ನಾಗಿದೆ ಸರ್. ಇದು ಕೂಡ ಇದು ತುಂಬಾ ಇಂಪಾರ್ಟೆಂಟ್, ಒಳ್ಳೆ ಐಟಮ್ ಇದು. ನೋಡಿ, ಚೊಂಬುಗಳಲ್ಲಿ ಇದು ಮಾತ್ರ ಇಲ್ಲ, ಇನ್ನು ಬೇರೆ ಚೊಂಬುಗಳು ಅಲ್ಲಿ ತೋರಿಸ್ತೀನಿ. ಇದು ಅಷ್ಟಲಕ್ಷ್ಮಿ ಇದೆ ಬೌಲ್. ಇದು ಈ ತರ ಬರುತ್ತೆ. ದೇವರ ಮುಂದೆ ಪ್ರಸಾದ ಇಡೋದಕ್ಕೆ, ಹೂ ಇಡೋದಕ್ಕೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ ನೋಡಿ. ಪ್ರಸಾದ ಬೌಲ್ ತರ ಯೂಸ್ ಮಾಡ್ಕೋಬಹುದು. ಫ್ಲವರ್ ಹಾಕಿ ಇಟ್ಕೊಳ್ಬಹುದು. ಸ್ಟ್ಯಾಂಡ್ ತರ ಇದ್ರ ಮೇಲೆ ದೇವ್ರು ಇಡೋ ತರ. ಇಲ್ಲ ನೀವು ಕಲಸ ಇಡ್ಬೋದು. ಓಕೆ,
ಮುಕ್ಕಾಲಿ ಬರುತ್ತಲ್ಲ ಅದೇ ತರ ಅದೇ ತರ. ಇದರಲ್ಲಿ ವಿಶೇಷವಾದ ಏನಂದ್ರೆ ಇದರಲ್ಲಿ ನಿಮಗೆ ಅಷ್ಟಲಕ್ಷ್ಮಿ ಬರುತ್ತೆ, ಅಷ್ಟಲಕ್ಷ್ಮಿ ಬರ್ತಾರೆ, ಕೆಳಗಡೆ ಕಾಲ್ ಬಂದು ಆನೆ ಸೊಂಡ್ಲು ಬರುತ್ತೆ ನೋಡಿ, ಲೆಗ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಪ್ರಭಾವಳಿ ವಿತ್ ಗಣೇಶ ಚೆನ್ನಾಗಿದೆ ನೋಡಿ. ಇದನ್ನು ಆಂಟಿಕ್ ಪೀಸ್ ಇದು. ಹೌದು, ಎಂಟ್ರೆನ್ಸ್ ಅಲ್ಲೆಲ್ಲ ಇಟ್ಕೋಬಹುದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ವೆರೈಟಿಗಳಿದೆ ಇದರಲ್ಲಿ. ನಮ್ಮ ಹತ್ರ ಫೇವರೇಟ್ ಮೈನ್ ಸೇಲ್ಸ್ ಆಗೋದು ಇದರಲ್ಲಿ ನಿಮಗೆ ಚಿಕ್ಕದು 1 ಇಂಚಿಂದ 2.5 ಅಡಿ 3 ಅಡಿವರೆಗೂ ಸಿಗುತ್ತೆ. ಒಂದೊಂದು ತರ ವೆರೈಟೀಸ್. ಗಣೇಶ ಕೃಷ್ಣ ಬಂದು ಹೇಳೋಕ್ಕಾಗಲ್ಲ, ಅಷ್ಟು ವೆರೈಟಿಗಳು ಬರುತ್ತೆ. ಇದು ನೋಡಿ, ಈ ತರ ಒಂದು ಪುಟ್ಟದಾಗಿ ರಾಧಾಕೃಷ್ಣ, ಚೆನ್ನಾಗಿದೆ. ಅದು ಮುಖ ನೋಡಿ, ಹೌದಲ್ವಾ, ಕಾರ್ವಿಂಗ್ ಕಣ್ಣು ಕಾದು ಎಲ್ಲ ನೋಡ್ಬೋದು. ಹೌದು, ಅದರಲ್ಲಿ ಫಿನಿಶಿಂಗ್ ಚೆನ್ನಾಗಿದೆ. ಬರೀ ಚಿಕ್ಕದು ಹಸು ಜೊತೆ ಕೃಷ್ಣ, ಹಸು ಜೊತೆ. ಇದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಈ ತರ ನಿಮಗೆ ಎಷ್ಟು ದೊಡ್ಡದು ಬೇಕಾದ್ರೂ ಸಿಗುತ್ತೆ. ನೋಡಿ, ಕಾರ್ವಿಂಗ್ ವರ್ಕ್ ನೋಡಬಹುದು. ನಿಂತಿರೋ ಕೃಷ್ಣ ಇದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಕೊಳಲ್ ಹಿಡ್ಕೊಂಡು ಕೃಷ್ಣ. ಇದು ಅಷ್ಟಲಕ್ಷ್ಮಿ ಆಣೆ ಅಂತ, ಮೇಲೆ ಬಂದು ಶ್ರೀಚಕ್ರ ಬರುತ್ತೆ. ಹೌದು, ಇದು ತುಂಬಾ ವಿಶೇಷವಾದ್ದು, ಲಕ್ಷ್ಮೀ ಪೂಜೆಗೆ ತುಂಬಾ ವಿಶೇಷವಾದ್ದು. ಮೇಲ್ಗಡೆ ಶ್ರೀಚಕ್ರ ಅದು ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಶ್ರೀಚಕ್ರ ಅಷ್ಟಲಕ್ಷ್ಮಿಯರು, ವೆರಿ ನೈಸ್. ಮೇಲ್ಗಡೆ ಶ್ರೀಚಕ್ರ ಇರೋದು ವಿಶೇಷವಾದ್ದು. ಇದು ವಿಶೇಷವಾದದ್ದು. ಹೌದು ಸರ್. ಇದರಲ್ಲಿ ನಿಮಗೆ 2 ಸೈಜ್ ಸಿಗುತ್ತೆ. ಶ್ರೀಚಕ್ರ ಇಟ್ಟು ಪೂಜೆ ಮಾಡೋರಿಗೆ ಬೇಕು ಅಂದ್ರೆ ಬರೀ ಸಪರೇಟ್ ಆಗಿ ಶ್ರೀಚಕ್ರ. ಇದರಲ್ಲಿ ತುಂಬಾ ದೊಡ್ಡದು ಸಿಗುತ್ತೆ, ಇದಕ್ಕಿಂತ ದೊಡ್ಡದು ಬರುತ್ತೆ. ದೊಡ್ಡ ಸೈಜ್, ಚಿಕ್ಕ ಸೈಜ್ ಇಲ್ಲ, ತುಂಬಾ ಚಿಕ್ಕದಂದ್ರೆ ತುಂಬಾ ಚಿಕ್ಕದು ಬರುತ್ತೆ. ಓಕೆ. ವಿಷ್ಣುದು ಶಂಕು, ಓಕೆ, ವಿಷ್ಣು ಮಲಗಿರೋ ತರ ಇರುತ್ತೆ. ಇದೆಲ್ಲ ಒಳ್ಳೆ ಕಾರ್ವಿಂಗ್ ಕೆಲಸ ಇದು. ಹೌದು ನೋಡಿ, ಸಣ್ಣದಾಗಿ ಇದು ಬಂದು ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ ಚಿಕ್ಕದು ನೋಡಿ, ಅದನ್ನು ತುಂಬಾ ಅಷ್ಟು ತತ್ರೂಪವಾಗಿದೆ. ಇದು ಆಂಜನೇಯನೇ ಬರುತ್ತೆ. ಆಂಜನೇಯನು ನಿಮಗೆ ತುಂಬಾ ಚಿಕ್ಕದಿಂದ ದೊಡ್ಡದವರೆಗೆ ಸಿಗುತ್ತೆ ನೋಡಿ. ಇದು ಇಷ್ಟು ಚಿಕ್ಕದು, ನಿಂತಿರೋ ಆಂಜನೇಯ, ಇದು ನಿಂತಿರೋದು, ಎಲ್ಲಾ ಸೈಜ್ ಸಿಗುತ್ತೆ ನಿಮಗೆ ನೋಡಿ. ಇದು ಪಂಚಮುಖಿ ಆಂಜನೇಯ, ಪಂಚಮುಖಿ ಆಂಜನೇಯ. ಓಕೆ. ಆಮೇಲೆ ಇವರು ಗದ ಇಟ್ಕೊಂಡು ಆಶೀರ್ವಾದ ಮಾಡೋದು. ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮಗೆ ಎಲ್ಲ ಸೈಜ್ ಸಿಗುತ್ತೆ. ಜೊತೆ ಬಂದು ನಿಮಗೆ ಗರುಡನೂ ಸಿಗುತ್ತೆ. ಓಕೆ. ಆಂಜನೇಯ ಗರುಡ ಸೆಟ್ಟು ಸಿಗುತ್ತೆ. ಇದು ದುರ್ಗಾ, ಇದು 4 ಇಂಚ್. ಇದು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದರಲ್ಲಿ ನಿಮಗೆ ತುಂಬಾ ಚಿಕ್ಕದು ಬೇಕಾದ್ರೆ ತುಂಬಾ ಚಿಕ್ಕದು ಸಿಗುತ್ತೆ. ತುಂಬಾ ಚಿಕ್ಕದಿದ್ರು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಲಕ್ಷ್ಮಿನೂ ಇದೆ ಸರ್. ಇದು ನೋಡಿ, ಇದು ಲಕ್ಷ್ಮಿ. ಇದು ಲಕ್ಷ್ಮಿದು ವಿಗ್ರಹ, ಸೂಪರ್. ಇದರಲ್ಲಿ ತುಂಬಾ ಸೈಜ್ಗಳಿದೆ. ಇದು ನೋಡಿ, ಇದು ಲಕ್ಷ್ಮಿದು ಒಂದು ಸ್ಟೋನ್ ವರ್ಕ್. ಅದು ಮಾಡಿಸಿದೀರಾ, ಚೆನ್ನಾಗಿದೆ ಅಲ್ವಾ? ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ವಿತ್ ಎಲ್ಲ ಬಂದಿದೆ ನೋಡಿ, ಸೂಪರ್ ಆಗಿ ಬಂದಿದೆ. ಸ್ಟೋನ್ ವರ್ಕ್, ಸ್ಟೋನ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಡಿಸೈನ್ ಮೇಲೆ ಇದೆ. ಓಕೆ. ಇದು ನೋಡಿ, ಇದು ಬಂದು ಲೈಟ್ weight ನಲ್ಲಿ, ಇದು weight ನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ದೊಡ್ಡ ಸೈಜ್ ಅಲ್ಲಿ ಕೂಡ ಇರ್ತಾರೆ ನೋಡಿ. ಲಕ್ಷ್ಮಿ ವಿಗ್ರಹಗಳು ನೋಡ್ಕೊಳ್ಬಹುದು. ಲೋಟಸ್ ಮೇಲೆ ಕುಂತಿರುವಂತ ಲಕ್ಷ್ಮಿ. ಅದು ಇದೆಲ್ಲ ಬಂದು ಸ್ಪೆಷಲ್ ಆಗಿ ಇವಾಗ ಹಬ್ಬಕ್ಕೋಸ್ಕರ ಬಂದಿರೋದು. ಓಕೆ. ಸೊ ಫಿನಿಶಿಂಗ್ ಎಲ್ಲ ನೋಡ್ಕೊಳ್ಬಹುದು ನೀವು. ವಿತ್ ಪ್ರಭಾವಳಿ. ಹೌದು, ತುಂಬಾ ಪ್ರಭಾವಳಿ ಜೊತೆ ಮುದ್ದಾಗಿದೆ. ಅದನ್ನು ತುಂಬಾ ವೆರೈಟಿಗಳಿದೆ. ಅನ್ನಪೂರ್ಣೇಶ್ವರಿ ನೋಡಿ, ಇದೆಲ್ಲ ಒಂದು ಚಿಕ್ಕದಿದ್ರು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ಹೌದಲ್ವಾ? ಚಿಕ್ಕ ಸೈಜ್ ನೋಡಕ್ಕೆ ಚಿಕ್ಕ ಸೈಜ್ ಇರ್ತಾರೆ, ಬಟ್ ಡಿಸೈನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಎಲ್ಲ ವಿಗ್ರಹಗಳಾಗಿರ್ಲಿ, ಎಲ್ಲಾನು ಐಟಮ್ಗಳು ಕೊರಿಯರ್ ಮೂಲಕ ಕೂಡ ತರಿಸ್ಕೋಬಹುದು. ಬಟ್ ಬೇಗ ಬುಕ್ ಮಾಡಿ, ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿ ಪೇ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಬರುತ್ತೆ. ಫ್ರೀ ಶಿಪ್ಪಿಂಗ್ ಬರುತ್ತೆ, ಎಲ್ಲಿದ್ರು ಫ್ರೀ ಶಿಪ್ಪಿಂಗ್. ಇದು ನೋಡಿ, ಇದೆಲ್ಲ ಬಂದು ವರಾಯಮ್ಮ. ವರಾಯಮ್ಮ ಅಲ್ವಾ? ವರಾಯಮ್ಮನಲ್ಲಿ ನಿಮಗೆ ತುಂಬಾ ಚಿಕ್ಕದು ಸಿಗುತ್ತೆ. ಇದು ನೋಡಿ, ಇದೆಲ್ಲ ತುಂಬಾ ಚಿಕ್ಕದು. ಇದು ಭೂ ವರಾಯಮ್ಮ. ಓಕೆ, ಸೂಪರ್. ವರಾಯಮ್ಮ. ಇದೆಲ್ಲ ವರಾಯಿನಲ್ಲಿ ತುಂಬಾ ವೆರೈಟಿಗಳಿದೆ ನಮ್ಮ ಹತ್ರ. ನೋಡಿ, ಲಕ್ಷ್ಮಿಗಳೆಲ್ಲ ಬಂದು ಇಷ್ಟು ಚಿಕ್ಕದು ಲಕ್ಷ್ಮಿ. ಚಿಕ್ಕ ಲಕ್ಷ್ಮಿನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಫಿನಿಶಿಂಗ್ ಎಲ್ಲ. ನೋಡಿ, ರಾಜರಾಜೇಶ್ವರಿ. ಓಕೆ, ರಾಜರಾಜೇಶ್ವರಿ ಅಮ್ಮನವರು. ಓಕೆ, ಸೂಪರ್ ಆಗಿದೆ. ಆಂಡಾಲ್. ಈ ಕೊಂಡೆ ಈ ಕಡೆ ಬಂದ್ರೆ ಆಂಡಾಲ್. ಓ, ಇಲ್ಲಿ ಮಧುರೈ ಮೀನಾಕ್ಷಿ. ಇವರು ಮೀನಾಕ್ಷಿ, ಇವರು ಆಂಡಾಲ್. ಓಕೆ, ಕಂಚಿನ ಮೀನಾಕ್ಷಿ ಅಮ್ಮನವರು. ಇದು ನೋಡಿ ಫಿನಿಶಿಂಗ್ ನೋಡಿ, ಇದು ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನ ನಮ್ಮ ಹತ್ರ ಕಂಚಿನಲ್ಲಿ ವಿಗ್ರಹ ಸಿಗುತ್ತೆ. ಓಕೆ. ಇದೆಲ್ಲ ಬಂದು ಚಿಕ್ಕದು, ಚಿಕ್ಕ ಸೈಜ್ ಅಲ್ಲಿ. ಓಕೆ. ಇದೆಲ್ಲ ಬಂದು ಚಿಕ್ಕದು, ಮೀನಾಕ್ಷಿ ಅಮ್ಮನವರದು ಚಿಕ್ಕದು. ಇದು ಬಂದು ಕರುಮಾರಿ. ಇದು ಕರುಮಾರಿ ಅಮ್ಮ, ಕೈನಲ್ಲಿ ಕತ್ತಿ ಇಟ್ಕೊಂಡಿರೋದು, ಮೇಲೆ ನಾಗ. ಓಕೆ. ಕರುಮಾರಿ ಇದು ತುಂಬಾ ಇಡೋದಕ್ಕೆ. ಪರ್ಮನೆಂಟ್ ಕಳಸ ಬರುತ್ತೆ. ಗಣೇಶ ಲಕ್ಷ್ಮಿ ಬರುತ್ತೆ, ತುಂಬಾ ಭಾರ ಬರುತ್ತೆ. ಇದು ಸಪರೇಟ್ ಬರುತ್ತೆ. ನೋಡಿ, ಇದು ಆನೆಗಳು ಎಷ್ಟು ಚೆನ್ನಾಗಿದೆ ನೋಡಿ, ಪುಟ್ಟದಾಗಿ ಆನೆಗಳು. ಕಾರ್ವಿಂಗ್ ವರ್ಕ್ ಎಲ್ಲ ನೀವು ನೋಡ್ಕೊಳ್ಬಹುದು, ಸೂಪರ್ ಆಗಿ ಬಂದಿದೆ. ಅಷ್ಟೇ ಚಿಕ್ಕದಿದ್ರು ಕೂಡ ಕ್ಯೂಟ್ ಆಗಿ. ಇನ್ನೂ ಚಿಕ್ಕದು ಬರುತ್ತೆ, ಇನ್ನೂ ತುಂಬಾ ದೊಡ್ಡದು ಬರುತ್ತೆ. ಇದು ನೋಡಿ, ಇದೆಲ್ಲ ಹೌದು, ಸೂಪರ್ ಆಗಿದೆ ಸರ್. ಇದರಲ್ಲಿ ಎಲ್ಲ ಆನೆಗಳೇ. ಇದು ವೆರೈಟೀಸ್ ವೆರೈಟಿ ನೋಡ್ತಾ ಇದ್ರೆ ತುಂಬಾ ವೆರೈಟಿಗಳು ಬರುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ಬಂದು ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಬಂದು ಸೇಮ್ ಫಿನಿಶಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್. ಇದು ಹಸು ಕರು. ಇದು ಚಿಕ್ಕ ಸೈಜ್, ತುಂಬಾ ಚಿಕ್ಕದು. ಹೌದು, ಸೈಜೇ ಚಿಕ್ಕದು, ಕೆಲಸ ತುಂಬಾ ದೊಡ್ಡದು. ಹೌದು, 1 ಇಂಚ್ 1.5 ಇಂಚ್ ಅಷ್ಟೇ ಇದೆ. ಅದರಲ್ಲೇನೆ ಅಷ್ಟು ವರ್ಕ್ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವಾ? ಇದೆಲ್ಲ ನೀವು ಮನೆಗೆ
ಗಿಫ್ಟ್ ಕೊಡೋದಕ್ಕೆ ಗೃಹ ಪ್ರವೇಶಕ್ಕೆಲ್ಲ ಗಿಫ್ಟ್ ಕೊಡೋದಕ್ಕೆ ಅದೆಲ್ಲ ಯೂಸ್ ಆಗುತ್ತೆ. ಇದು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ. ಇದು ಸಿಗುತ್ತೆ ಚಿಕ್ಕ ಪ್ಲೇಟ್ ನಲ್ಲಿ ಇಟ್ಟು ಕೊಡ್ಬೋದು. ಪ್ಲೇಟ್ ನಲ್ಲಿ ಇಟ್ಟು ಕೂಡ ಕೊಡಬಹುದು. ಚಿಕ್ಕದಾಗಿ ನೋಡಿ ಇದೆಲ್ಲ ಬಂದು ದೊಡ್ಡದು ಹಸುಕರು, ದೊಡ್ಡ ಹಸುಕರು ಬರುತ್ತೆ. ಸೂಪರ್ ಆಗಿದೆ. ಇದರಲ್ಲಿ ನಿಮಗೆ ತುಂಬಾ ವೆರೈಟಿಗಳಿದೆ. ಇದು ಎಲ್ಲ ಬಂದು ಪ್ಲೈನ್. ಇದು ಇದನ್ನು ಗೂಬೆನೂ ಇಟ್ಕೋತಾರಲ್ವಾ ಗೂಬೆ ಲಕ್ಷ್ಮಿದು, ಲಕ್ಷ್ಮೀದ್ ವಾಹನ ಅಂತ ಹೇಳಿ. ಇದು ಗೂಬೆ ಎಲ್ಲ ನಮ್ಮ ಹತ್ರ ತುಂಬಾ ಇದರಲ್ಲಿ ಇನ್ನೂ ವೆರೈಟಿಗಳಿದೆ ನೋಡಿ. ಗೂಬೆನಲ್ಲಿ ಅದು ತುಂಬಾ ಚೆನ್ನಾಗಿದೆ. ಹಸು ಕರುದಲ್ಲಿ ಕಾರ್ವಿಂಗ್ ವರ್ಕ್ ಎಲ್ಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಇದರಲ್ಲಿ ಸೈಜ್ ಬೇಕಾದ್ರೆ ನಿಮಗೆ ಸೈಜ್ ಕೂಡ ಸಿಗುತ್ತೆ. ಓಕೆ ಸರ್. ಸೊ ಮನೇಲಿ ಇಟ್ಕೋತಾರೆ ಲಕ್ಷ್ಮೀ ವಾಹನ ಅಂತ ಹೇಳಿ. ಹೌದು, ಸೂಪರ್ ಆಗಿದೆ. ಸೊ ಹಸುವಿನಲ್ಲೇ ದೇವ್ರ ವಿಗ್ರಹಗಳಿದೆ, ಚೆನ್ನಾಗಿದೆ. ಇದು ಎಲ್ಲ ದೇವರು ಇರೋದು. ಚಿಕ್ಕ ಸೈಜ್ ದೀಪ ಲೇಡಿ. ಓಕೆ, ವೆಲ್ಕಮ್ ಲೇಡಿ ಅಂತಾನು ಕರಿತೀವಿ. ದೀಪ ಲೇಡಿ ಬಂದು ಇದರಲ್ಲಿ ನಿಮಗೆ ಚಿಕ್ಕದಿಂದ ದೊಡ್ಡದವರೆಗೆ ಇದೆ. ದೀಪ ಚಿಕ್ಕದು ಬಂದಿದೆ, ಚಿಕ್ಕ ಹೇಳಿದ್ದಾರೆ, ಅದಕ್ಕೋಸ್ಕರ ಇದು ಚಿಕ್ಕದು. ಇದು ಬರೀ ಕಲ್ಪವೃಕ್ಷ ಬೇಕಾದ್ರೆ ಬರೀ ಕಲ್ಪವೃಕ್ಷ ಇದ್ರೆ ಇದನ್ನು ಇಡಬಹುದು ಮನೆಯಲ್ಲಿ. ಹೌದೌದು, ಒಳ್ಳೇದಲ್ವಾ? ಇದು ಒಳ್ಳೇದು. ಇದು ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಸೊ ನಿಮ್ ಬಜೆಟ್ ಪ್ರಕಾರ ತಗೋಬಹುದು. ಪೂಜೆಗೆ ಪ್ರಸಾದ ಇಡೋದಕ್ಕೆ, ತೀರ್ಥ ಇಡೋದಕ್ಕೆ ಆ ತರ. ಅದರಲ್ಲಿ ನಿಮಗೆ ಚಿಕ್ಕದು ಸಿಗುತ್ತೆ, ಈ ತರ ಬೌಲ್. ಅವಾಗ ನೋಡಿದ್ದು ಲಕ್ಷ್ಮಿದು. ಇದು ಬಂದು ಬಾಲಾಜಿ, ಈ ಕಡೆ ಲಕ್ಷ್ಮಿ. ಯಾವ ಪ್ಯಾಟರ್ನ್ ಬೇಕೋ ಸಿಗುತ್ತೆ ಚೊಂಬುಗಳು. ಇದು ನೋಡಿ, ಇದರಲ್ಲಿ ಅಷ್ಟಲಕ್ಷ್ಮಿನಲ್ಲಿ ಬಕೆಟ್. ಇದು ಬಕೆಟ್ ಅಲ್ಲಿ ಕೂಡ ಅಷ್ಟಲಕ್ಷ್ಮಿ. ಇದರಲ್ಲಿ ತುಂಬಾ ವಿಶೇಷವಾದ ಏನಂದ್ರೆ, ಇದು ನಮ್ಗೆ ಇದು ನೋಡಿ ಇಂಗ್ಲೆಂಡ್ ಇಂದ ಒಬ್ರು ಆರ್ಡರ್ ಮಾಡಿದ್ರು. ಇದರಲ್ಲಿ ಏನ್ ವಿಶೇಷ ಅಂದ್ರೆ ಇದರಲ್ಲಿ ಆಮೆ ಬರೋದು, ಇದು ಒಂದು ವಿಶೇಷ. ಲೆಗ್ಗೆ ಆಮೆ ಕೊಟ್ಟಿದ್ದಾರೆ. ಇದು ವಿಷ್ಣು ದೇವಸ್ಥಾನದಲ್ಲಿ ಎಲ್ಲ ಬಂದು ಇದು ತುಂಬಾ ವಿಶೇಷವಾಗಿ ಇಟ್ಕೊಳ್ತಾರೆ. ಇದು ಅಷ್ಟಲಕ್ಷ್ಮಿ ಬಂದು ಲೆಗ್, ಇದರಲ್ಲಿ ಆಮೆ ಇದೆ ನೋಡಿ. ಈ ತರ ಬಕೆಟ್ ಚೆನ್ನಾಗಿದೆ. ಇದು ಹೂವು ಪ್ರಸಾದ ಎಲ್ಲ ಇಡೋದಕ್ಕೆ ಇದು ನೋಡಿ. ತುಂಬಾ ದೊಡ್ಡದೆಲ್ಲ ಸಿಗುತ್ತೆ ಅಂತ ಹೇಳೋದು. ಗೌರಿ ಸೆಟ್ ಬ್ರಾಸ್ ಅಲ್ಲಿ ಇದೆ ನೋಡಿ. ಇದು ಬಂದು ಗೌರಮ್ಮ ಸೆಟ್. ಇದು ಓಕೆ, ಇದು ಫುಲ್ ಸೆಟ್ ಬರುತ್ತೆ. ಗೌರಮ್ಮ ಸೆಟ್ ಬರುತ್ತೆ. ವೆರಿ ನೈಸ್. ಇದನ್ನು ಗೌರಮ್ಮ ಸೆಟ್ ಜೊತೆನೆ ಬೇಕಾದ್ರೆ ತಗೋಬಹುದು. ಓಕೆ, ಇದು ಬಂದು ಶಂಕು ಚಕ್ರನಾಮ ಇರೋದು. ಇದು ಅಷ್ಟಲಕ್ಷ್ಮಿ ಇರೋದು. ಅಷ್ಟಲಕ್ಷ್ಮಿ ಇರೋದು ಚೆನ್ನಾಗಿದೆ ನೋಡಿ. ಚಿಕ್ಕ ಮರಗಳು. ಸೊ ನೀವೇನಾದ್ರೂ ಬಾಗಿನ ಕೊಡೋದಕ್ಕೆಲ್ಲ ದೊಡ್ಡ ಮರಗಳು ಯೂಸ್ ಆಗಲ್ಲ ಅಂದ್ರೆ ಈ ತರದ್ ಕೊಡ್ಬೋದು. ನಿಮ್ಮ ಮನೆಯಲ್ಲಿ ಕೂಡ ಆಂಟಿಕ್ ತರ ಇಟ್ಕೋತಾರೆ. ಇದು ಪೂಜೆಗೆ, ಈ ವರಮಹಾಲಕ್ಷ್ಮಿ ಪೂಜೆಗೆ ತುಂಬಾ ಇಂಪಾರ್ಟೆಂಟ್, ಒಳ್ಳೆ ಐಟಮ್ ಇದು. ಇದು ಗೃಹ ಪ್ರವೇಶಕ್ಕೆ ಎಲ್ಲದಕ್ಕೂ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು. ಮನೆಯಲ್ಲಿ ಒಂದು ಇಟ್ಟು ಪೂಜೆ ಮಾಡೋದು ಯಾವಾಗ್ಲೂ ಒಳ್ಳೇದೇ. ಇದು ನೋಡಿ, ಎಲ್ಲ ಬಂದು ಫಂಕ್ಷನ್ ಆಗುತ್ತೆ. ಹೌದೌದು, ಫಂಕ್ಷನ್ ಆಗುತ್ತೆ ನೋಡಿ. ಓಕೆ ಸರ್, ಚೆನ್ನಾಗಿ ನೋಡಿ. ಇದು ಒಂದು ಸೈಜ್. ಓಕೆ, ಇದು ದೊಡ್ಡ ಸೈಜ್. ಸೊ ಇದೆಲ್ಲ ಯೂನಿಕ್ ಐಟಮ್ಸ್ ಅಲ್ವಾ ಸರ್? ತುಂಬಾ ಹೌದು ಮೇಡಮ್. ಚೆನ್ನಾಗಿದೆ ನೋಡಿ. ಹಬ್ಬಕ್ಕೆ ಯಾರಾದ್ರೂ ಸ್ಪೆಷಲ್ ತಗೊಳ್ಳೋರು ಇದೆಲ್ಲ ರೆಗ್ಯುಲರ್ ಬರಲ್ಲ, ಇವಾಗ ಹಬ್ಬಕ್ಕೋಸ್ಕರ ಮಾತ್ರ ಬಂದಿರೋದು. ಇದು ಪ್ಲೇಟ್. ಇದು ಚಿಕ್ಕದಾಗಿ ಗಿಫ್ಟ್ ಕೊಡ್ಬೇಕಾಗಿದ್ರೆ, ಇಲ್ಲ ಚಿಕ್ಕ ರೂಮ್ ನಲ್ಲಿ ಅಲ್ಲಿ ಇಡೋ ದೇವರ ಹತ್ರ ಇಡೋದಕ್ಕೆ ಶಂಕು ಚಕ್ರಮ ಬ್ರಾಸೆ. ಇದು ಇದರಲ್ಲಿ ಒಂದು ಅರ್ಶನ ಕುಂಕುಮ ಇಟ್ಟು ಹಿಂಗೆ ಕೊಡ್ಬೋದು ಚಿಕ್ಕದಾಗಿ. ಇದರಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ ಇದರಲ್ಲಿ. ಸೊ ಪ್ಲಾಸ್ಟಿಕ್ ಅಲ್ಲಿ ಕೊಡೋ ಬದಲಾಗಿ ಇದು ಪ್ಯೂರ್ ಬ್ರಾಸ್. ಇದು ಪ್ಯೂರ್ ಬ್ರಾಸ್ ಇಟ್ಕೋತಾರೆ ಕೂಡ ಅಂಡ್ ಯೂಸ್ ಕೂಡ ಆಗುತ್ತೆ ಅವರಿಗೆ. ಇದು ನೋಡಿ, ಲಕ್ಷ್ಮಿ ಬೌಲ್ ತರ. ಇದು ಉರುಳಿ ತರ ಬೌಲ್ ತರ ಚೆನ್ನಾಗಿದೆ ನೋಡಿ. ಅಷ್ಟು ಲಕ್ಷ್ಮಿಯರು ಬಂದಿರ್ತಾರೆ. ಅದರಲ್ಲಿ ಚಿಕ್ಕದಿದೆ. ಇದು ಮೀಡಿಯಂ ಸೈಜ್. ಇದು ಓಕೆ, ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ. ಓಕೆ ಸರ್, ಸೂಪರ್ ಆಗಿದೆ. ಅದರಲ್ಲಿ ನಿಮಗೆ ಬಿಗ್ ಸೈಜ್. ಓಕೆ, ಬಿಗ್ ಸೈಜ್ ಅಲ್ಲಿ ಬರುತ್ತೆ. ಬಿಗ್ ಸೈಜ್ ನೋಡಿ, ಇಲ್ಲಿ ಕೆಲಸ ನೋಡಿ. ಹೌದು, ಇದೆಲ್ಲ ದೀಪ ತರ ಬರುತ್ತೆ. ದೀಪ ತರ ಬಂದು ಲಕ್ಷ್ಮಿ. ಇದರಲ್ಲಿ ನಿಮಗೆ ಜಂಬೋ ಸೈಜು ಸಿಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇನ್ನ ಜಂಬೋ ಸೈಜ್ ಅಲ್ಲಿ ಬರುತ್ತೆ ನೋಡಿ. ಇದು ತುಂಬಾ ದೊಡ್ಡದು ನೋಡಿ, ಎಷ್ಟು ದೊಡ್ಡದು ಬರುತ್ತೆ. ಹೌದು, ಇದರಲ್ಲಿ ನಿಮಗೆ ಪ್ಯಾಟರ್ನ್ ಬೇರೆ. ಇದು ಲೋಟಸ್ ಇದು ಈ ತರ ಬರುತ್ತೆ, ಇದು ಈ ತರ. ಓಕೆ, ಚೆನ್ನಾಗಿದೆ. ಇದರಲ್ಲಿ ನಿಮಗೆ 3 ಸೈಜ್ ಬರುತ್ತೆ. 3 ಸೈಜ್ ಇದೆ ನೋಡಿ. ಇದೆಲ್ಲ ಬಂದು ಇಲ್ಲ ಹಬ್ಬಕ್ಕೆ ಬಂದು ವಿಶೇಷವಾಗಿ ತಗೊಳ್ತಾರೆ. ಸೊ ಡಿಫರೆಂಟ್ ಆಗಿ ಬೇಕನ್ನೋರಿಗೆ ಆಪ್ಷನ್ ಇದೆ ತುಂಬಾನೇ. ಇದು ನೋಡಿ. ಓಕೆ, ಸೊ ಇದು ದೊಡ್ಡ ಸೈಜ್ ಬರುತ್ತೆ. ಓಕೆ ಸರ್, ಚೆನ್ನಾಗಿದೆ. ಆ ಬೌಲ್ ನಲ್ಲಿ ಈ ತರ ಬೌಲ್ಗಳು ಇದೆ. ಪ್ರಸಾದ ಬೌಲ್ ತರ ಯೂಸ್ ಮಾಡ್ಕೋಬಹುದು. ಅಷ್ಟು ಲಕ್ಷ್ಮಿಯರು ಬಂದಿರ್ತಾರೆ. ಇದರಲ್ಲಿ ಸೈಜ್ಗಳು ಫಸ್ಟ್ ತೋರಿಸಿದೆಲ್ಲ ಚಿಕ್ಕ ಚಿಕ್ಕದು. ಹೌದು, ಇದೆಲ್ಲ ದೊಡ್ಡ ದೊಡ್ಡದು. ಇದರಲ್ಲಿ ನಿಮಗೆ ಶಂಕು ಚಕ್ರನಾಮ ಇರೋದು ಇದೆ. ಓಕೆ, ಶಂಕು ಚಕ್ರ. ಇದು ಬಂದು ಶಂಕು ಚಕ್ರನಾಮ. ಕೆಳಗಡೆ ಹ್ಯಾಂಡಲ್ ಕೂಡ ಬರುತ್ತೆ ನೋಡಿ ಸೈಡ್ಗೆ ನಿಮಗೆ. ಇದು ಆನೆ ಬಂದು ಪ್ರಸಾದಕ್ಕೆಲ್ಲ ಯೂಸ್ ಆಗೋದು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮಗೆ ಚಿಕ್ಕದು ಸಿಗುತ್ತೆ. ಪ್ರಸಾದ ಬೌಲ್ ತರ ಯೂಸ್ ಮಾಡ್ಕೊಳ್ಬಹುದು. ಇದು ದೇವರ ಹತ್ರ ಹೋದ್ರೆ ಯಾವ್ದಕ್ಕೂ ಯೂಸ್ ಆಗುತ್ತೆ. ಹೂವು ಎತ್ಕೊಳ್ಳೋಕಾಗ್ಲಿ, ಪ್ರಸಾದಕ್ಕಾಗ್ಲಿ ಚೆನ್ನಾಗಿದೆ ನೋಡಿ. ಬೆಲ್ಸ್ ನಲ್ಲಿ ನಿಮಗೆ ಎಷ್ಟು ವೆರೈಟಿ ಬೇಕಂದ್ರೆ ಸಿಗುತ್ತೆ. ಇದು ಬಂದು ಪಂಚಪಾತ್ರೆಗಳು. ಇದು ಬಂದು ಕಾಪರ್ ಅಲ್ಲಿ ಬರುತ್ತೆ. ದೀಪಗಳು ನಿಮಗೆ 100 ಡಿಫರೆಂಟ್ ಟೈಪ್ಗಳಿದೆ ದೀಪಗಳು. ಇದೆಲ್ಲ ಬಂದು ಗಟ್ಟಿ. ಇದು ಗಟ್ಟಿಯಲ್ಲಿ ಬರುತ್ತೆ ನೋಡಿ. ಇದು ಓಂ ಸರವಣ ಭವ ದೀಪ. ಇದು ಓಕೆ, ಇದು ಓಂ ದೀಪ. ಇದು ತುಂಬಾ ವೆರೈಟಿಗಳಿದೆ. ಎಲ್ಲ ನೋಡಿ, ಕೈನಲ್ಲಿ ದೀಪ ಇಡೋ ತರ. ಇದರಲ್ಲಿ ವೆರೈಟಿಗಳು ತುಂಬಾ ಇರುತ್ತೆ. ಕೇರಳದಲ್ಲಿ ಯೂಸ್ ಮಾಡ್ತಾರೆ, ನಮ್ಮವರೆಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ನೋಡಿ ಈ ತರ ಪೂಜೆಗೆ ಯೂಸ್ ಮಾಡ್ತಾರೆ. ಅಷ್ಟಲಕ್ಷ್ಮಿಯರು ಬಂದಿರ್ತಾರೆ ನೋಡಿ. ಇದರಲ್ಲಿ ನಿಮಗೆ 3 ಸೈಜ್ ಸಿಗುತ್ತೆ. ಇದು ಒಂದು ಸಿಗುತ್ತೆ, ಅದಕ್ಕಿಂತ ದೊಡ್ಡದು ಇದೆ, ಅದಕ್ಕಿಂತ ದೊಡ್ಡದು ಇದೆ. ಅದು ಬೃಂದಾವನನ ಮೇಲೆ ಇರೋದು. ಅದು ಬೃಂದಾವನ ಚಕ್ರ ದೀಪ. ಫಿನಿಶಿಂಗ್ ಚೆನ್ನಾಗಿರುತ್ತೆ.
ಇದ್ರೂ ಶಂಕುಚಕ್ರ ದೀಪ ಓಕೆ ಸಪ್ರೇಟ್ ಆಗಿ ಬರುತ್ತೆ. ಸಪರೇಟ್ ಬರುತ್ತೆ. ಇದರಲ್ಲಿ ಇದು ದೊಡ್ಡದು ಬರುತ್ತೆ, ಇದು ಚಿಕ್ಕದು ಬರುತ್ತೆ. ಚಿಕ್ಕದು ಪೇರ್ ಬರುತ್ತೆ ಅದರಲ್ಲೂ. ಇದರಲ್ಲಿ ದೀಪಗಳಲ್ಲಿ ನಿಮಗೆ ತುಂಬಾ ವೆರೈಟಿಗಳು ಸಿಗುತ್ತೆ ನಮ್ಮ ಹತ್ರ. ಹೌದು ಲೋಟಸ್ ದೀಪ. ಲೋಟಸ್ ದೀಪ ಈ ತರ ರಿಟರ್ನ್ ಗಿಫ್ಟ್ ಗೆ ಈ ತರ ಐಟಮ್ ತುಂಬಾ ವೆರೈಟಿಗಳು ಯೂಸ್ ಬರುತ್ತೆ. ಆಗುತ್ತೆ. ಈ ತರ ಪ್ಲೇಟ್ಗಳು ಇದೆಲ್ಲ ಅಷ್ಟು ಚೆನ್ನಾಗಿ ಕಾರ್ವಿಂಗ್ ಕೆಲಸ. ಇದರಲ್ಲಿ ನಿಮಗೆ ಸೈಜ್ ಬರುತ್ತೆ. ಚೆನ್ನಾಗಿದೆ. ಸೊ ಇದೆಲ್ಲ ನೀವು ಹೊರಗಡೆ ತುಳಸಿ ಎದುರುಗಡೆ ದೀಪಕ್ಕೆಲ್ಲ ಇಟ್ಕೋಬಹುದು ನೋಡಿ, ಚೆನ್ನಾಗಿರುತ್ತೆ. ಅಂಡ್ ಚಿಕ್ಕ ಚಿಕ್ಕದು ಪ್ಲೇಟ್ಗಳು ಬೇಕು ಅಂದ್ರೆ ದೀಪದ ಕೆಳಗೆ ಇಡಕ್ಕಾಗ್ಲಿ, ಪ್ರಸಾದ ಇಟ್ಕೊಳ್ಳೋಕೆ ಎಲ್ಲ ಚೆನ್ನಾಗಿದೆ ನೋಡಿ. ನೋಡಿ ಪ್ಯಾರೆಟ್ ದೀಪ, ಪ್ಯಾರೆಟ್ ದೀಪಗಳು. ಇದರಲ್ಲಿ 2-3 ಸೈಜ್ ಬರುತ್ತೆ, 2-3 ಪ್ಯಾಟರ್ನ್ ಬರುತ್ತೆ. ಪ್ರಭಾವಳಿ ತರ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ಬಂದು ಪೀಕಾಕ್ ಹೆಡ್ ಇರುವಂತ ದೀಪಗಳು. ನೋಡಿ ಫಿನಿಶಿಂಗ್ ಬಂದು ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಒಂದ್ ಕಡೆ ಶಂಕು, ಒಂದ್ ಕಡೆ ಚಕ್ರ ಬರುತ್ತೆ. 2 ಬೌಲ್ ಇದೆ. 2 ಹಾಕೋದು. ಇದರಲ್ಲಿ 4 ಹಾಕೋದು ಇದೆ. ಓಕೆ. ಇದರಲ್ಲಿ ಶಂಕು ಚಕ್ರ. ಓಕೆ. ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ನಮ್ಮ ಮನೆಗೆ ಪೂಜೆಗೆ ಇಡೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಓಕೆ. ಇದು ಬಂದು ಇದು ಕೆಳಗಡೆ ನೋಡಿ, ಇದು ಪ್ಯಾಟರ್ನೇ ಬೇರೆ. ಇದು ಹೌದಲ್ವಾ, ಡಿಸೈನ್ ಬೇರೆ ಕೊಟ್ಟಿದ್ದಾರೆ. ಇದು ಇಲ್ಲೆಲ್ಲ ಕೆಲಸ ಬರುತ್ತೆ. ಇದು ಅನ್ನ ಪಕ್ಷಿ ನೋಡಿ, ಇದನ್ನು ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಹೌದು ಪೀಕಾಕ್. ಇದರಲ್ಲಿ ನಿಮಗೆ ಇಲ್ಲಿಂದ ಇಷ್ಟು ದೊಡ್ಡ ಸೈಜ್ ವರೆಗೆ ಸಿಗುತ್ತೆ. ವಾವ್. ಸೊ ಸೇಮ್ ಸೈಜ್ ಅಲ್ಲೇ ಎಷ್ಟು ಆಪ್ಷನ್ ಇದೆ ನೋಡಿ ನಿಮಗೆ. ಸ್ಟೆಪ್ ಟೋಟಲ್ ಆಗಿ 6 ರಿಂದ 7 ಸೈಜಸ್ ನಿಮಗೆ ಸಿಗುತ್ತೆ ಇದರಲ್ಲಿ. ಕಿಚನ್ಗೆ ಬೇಕಾಗಿರೋದು ಡಬ್ಬೆಗಳು ಎಲ್ಲ ಸೈಜ್ ಸಿಗುತ್ತೆ. ಅರ್ಧ ಕೆಜಿ, 1 ಕೆಜಿ, 2 ಕೆಜಿಯಿಂದ 5 ಕೆಜಿ ವರೆಗೂ ಸಿಗುತ್ತೆ. 20 ಕೆಜಿನೂ ಸಿಗುತ್ತೆ. ಎಲ್ಲಾ ಸೈಜ್ ಡಬ್ಬಗಳು ಸಿಗುತ್ತೆ. ಅಲ್ಲೆಲ್ಲ ನೋಡಿ, ಮೇಲ್ಗಡೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ಡಬ್ಬಗಳು ಇದೆ. ದೊಡ್ಡ ದೊಡ್ಡ ಸ್ಟೋರೇಜ್ ಡಬ್ಬಗಳು ಕೂಡ ಸಿಗುತ್ತೆ ನೋಡಿ. ಸಾವಿಗೆ ಮಾಡೋದು, ಕಂಚ ಐಟಮ್, ಓಕೆ, ಗ್ಲಾಸ್ಗಳು. ಇದು ನಾವು ಗ್ಲಾಸ್ಗಳು, ಲೋಟಗಳೆಲ್ಲ ಸೈಜಸ್ ಇದೆ ನೋಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇದೆಲ್ಲ ನೀವು ಡೀಟೇಲ್ ಆಗಿ ತೋರಿಸ್ತೀವಿ. ಹೌದು, ಇವಾಗ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ನಾವು ದೇವರಿಗೆ ಸಂಬಂಧಪಟ್ಟಿದ್ದ ಐಟಮ್ಗಳು ನೋಡಿದೀವಿ. ಇದೆಲ್ಲ ಬಂದು ಕಂಚದು. ಕಂಚಿದು. ಓ, ಸಾಸ್ ಪ್ಯಾನ್ ತರ ಸೂಪರ್ ಆಗಿದೆ. ಕಂಚಿದೆ. ಇದರಲ್ಲಿ ಕಂಚಿನಲ್ಲಿ ತುಂಬಾ ವೆರೈಟಿಗಳಿದೆ. ಓ, ಫುಲ್ ಹೆವಿ ಇದೆ ಸರ್. ಅದು ನಿಮ್ಗೆ ಡೀಟೇಲ್ಸ್ ತೋರಿಸ್ರಿ. ಇದು ನೋಡಿ, ಇದೆಲ್ಲ ಹೊಸದಾಗಿ ಬಂದಿರೋದು. ಇದು ಕಾಫಿ ಡಬ್ರಾ ಸೆಟ್ ಬಂದು, ಇದು ಬಂದು ಇವಾಗ ಹೊಸದಾಗಿ ಬಂದಿರೋದು. ನಿಧಾನವಾಗಿ ನೋಡಿ, ಇಲ್ಲಿ ಬಂದು ಆನೆ ಬರುತ್ತೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಕಾರ್ವಿಂಗ್ ಅಲ್ಲಿ ಸೂಪರ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಓಕೆ. ಇದನ್ನು ರಿಟರ್ನ್ ಗಿಫ್ಟ್ ಗೆ, ಮನೆಗೆ ಯೂಸ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಹೌದು. ಇದೇನಲ್ಲಿ ಡಬರಾನಲ್ಲಿ ಹಿಂಗೆ. ಡಬ್ರಾನಲ್ಲೂ ಸೇಮ್ ಡಿಸೈನ್ ಬಂದಿದೆ. ವೆರಿ ನೈಸ್, ಸೂಪರ್ ಆಗಿದೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ ಬಂದಿದೆ, ನಾನು ತೋರಿಸ್ತೀನಿ. ಇದು ಹೊಸದಾಗಿ ಧೂಪಾರ್ತಿ, ಧೂಪಾರ್ತಿ ಇದರ ದೀಪಗಳು ಇದೆಲ್ಲ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ದೀಪ, ಗಣೇಶ ದೀಪ, ಇದರ ಲಕ್ಷ್ಮೀ ದೀಪ, ಇದರ ಎಲ್ಲಾ ದೀಪಗಳು, ಎಲ್ಲಾ ವೆರೈಟಿಗಳು ಸಿಗುತ್ತೆ. ಹೌದು, ತುಂಬಾ ಇದೆ ದೀಪಗಳನ್ನ ನೋಡಕ್ ಹೋದ್ರೆ ಡೀಟೇಲ್ ಆಗಿ ನಿಮಗೆ ಒಂದ್ ದೊಡ್ಡ ವಿಡಿಯೋನೇ ಆಗ್ಬಿಡತ್ತೆ. ಜಸ್ಟ್ ರ್ಯಾಂಡಮ್ ಆಗಿ ನೋಡ್ತಾ ಇದೀವಿ. ಅಂಗಡಿಗೆ ಒಂದ್ಸರಿ ಬನ್ನಿ, ನಾಗದೀಪನೂ ಇದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಿಮ್ಗೆ ನವರಾತ್ರಿಗೆ ನಮ್ದು ದೀಪ ಎಕ್ಸಿಬಿಷನ್ ಆಗುತ್ತೆ. ಓಕೆ. ಆವಾಗ 1000 ದೀಪಗಳು ಸಿಗುತ್ತೆ ಇಲ್ಲಿ. ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ನವರಾತ್ರಿಗೆ ಇಡ್ಬೋದು. ಇದು ನವರಾತ್ರಿ ಗುಂಪಿಗೆ ಲಕ್ಷ್ಮಿ ಇಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಇದು 3 ಸ್ಟೆಪ್. ಇದು ಇದರಲ್ಲಿ ನೀವು ಸೈಡ್ ನಲ್ಲಿ ಬಾಳೆಕಂಬ ಮರ, ಚಿಕ್ಕ ಮರ ಇಡ್ಬೋದು. ಇಲ್ಲಿ ಬ್ಯಾಕ್ ಡ್ರಾಪ್ ಇಡ್ಬೋದು. ಇಲ್ಲಿ ದೀಪ ಇಡ್ಬೋದು. ಇದು ಹೊಸದಾಗಿ ಬಂದಿದೆ ದೀಪ ಇಡೋದಕ್ಕೆ. ಇದು ನೀವು ಇದರಲ್ಲಿ ನಿಮಗೆ 2 ಸ್ಟೆಪ್ ಇದೆ. ಇದು ನೀವು ಫೋಲ್ಡ್ ಮಾಡ್ಬೋದು. ಈ ತರ ಫೋಲ್ಡ್ ಮಾಡಿದ್ರೆ ನಿಮಗೆ ಇಷ್ಟೇ ಚಿಕ್ಕದಾಗುತ್ತೆ. ಹೌದಲ್ವಾ, ಚೆನ್ನಾಗಿದೆ ನೋಡಿ, ತುಂಬಾ ಚಿಕ್ಕದಾಗಿ. ಇದು ಫೋಲ್ಡ್ ಮಾಡಿರೋದು ಸೇಮ್ ಪೀಸ್ ಬಂದು, ಇದು ಫೋಲ್ಡ್ ಮಾಡಿರೋದು. ಇದು ಫೋಲ್ಡ್ ಮಾಡೋದು, ಓಪನ್ ಮಾಡೋದೆಲ್ಲ ತುಂಬಾ ಇಷ್ಟ. ಒಬ್ಬರೇ ಮಾಡ್ಬೋದು, ಏಜ್ ಆಗಿರೋರು ಮಾಡ್ಬೋದು. ಇದು 5 ಸ್ಟೆಪ್ ಇದೆ. ಇವಾಗ ಟೈಮ್ ಎಲ್ಲ ಓಪನ್ ಮಾಡೋದಕ್ಕೆ ನಿಮಗೆ ಇದು 5 ಸ್ಟೆಪ್. ಇದು ನವರಾತ್ರಿಗೆ ಗೊಂಬೆ ಇಡೋದಕ್ಕೆ ಯೂಸ್ ಆಗುತ್ತೆ. 5 ಸ್ಟೆಪ್, 3 ಸ್ಟೆಪ್, 2 ಸ್ಟೆಪ್. ಇಷ್ಟು ಆಪ್ಷನ್ ಇದೆ ಇದರಲ್ಲಿ. ಇದು ನೋಡಿ, ಇದೆಲ್ಲ ತಟ್ಟೆಗಳು. ಇದೆಲ್ಲ ನಮ್ದು ಹಳೆಯ ಕಾಲದಲ್ಲಿ ಬರೋ ತರ ತಟ್ಟೆಗಳು. ಇದು ತುಂಬಾ ಲೈಕ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಸೈಜ್ಗಳು ಸಿಗುತ್ತೆ. ಚಿಕ್ಕದು, ದೊಡ್ಡದು, ಅದಕ್ಕಿಂತ ದೊಡ್ಡದು, ಈ ತರ ನಿಮ್ಗೆ ಎಲ್ಲಾ ಸೈಜ್ಗಳು ಸಿಗುತ್ತೆ. ಇದು ನೋಡಿ, ಇದು ಬಂದು ಇದು ಒಂಥರ ಪ್ಯಾಟರ್ನ್. ಇದು ಚಿಕ್ಕದಿಂದ ಇಷ್ಟು ಚಿಕ್ಕದಿಂದ ಇಷ್ಟು ಚಿಕ್ಕದಿಂದ ಸ್ವಲ್ಪ ದೊಡ್ಡದು, ಅದಕ್ಕಿಂತ ದೊಡ್ಡದು. ಇದು ನೋಡಿ, ಇದು ಬಂದು ಶಂಕು ಚಕ್ರ ಹಾಕಿರೋದು ಪ್ಲೇಟ್. ಇದು ಸೂಪರ್. ಇದು ಒಂದು ಪ್ಯಾಟರ್ನ್. ಇದು ಒಳಗಡೆ ಮಾತ್ರ ಫ್ಲವರ್ ಡಿಸೈನ್ ಬರುತ್ತೆ. ಇಂತ ದೊಡ್ಡದು ಬರುತ್ತೆ. ಇದು ಒಂದು ಪ್ಯಾಟರ್ನ್. ಇದು ನೋಡಿ, ಇದು ತುಂಬಾ ಫಾಸ್ಟ್ ಸೆಲ್ಲಿಂಗ್. ಇದು ಫಾಸ್ಟ್ ಸೆಲ್ಲಿಂಗ್ ಅಲ್ವಾ? ಇದು ಆರತಿ ಎಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿದೆ. ಎಲ್ಲದಕ್ಕೆ ಹೂವು, ಹಣ್ಣು ಎಲ್ಲ ಇಡೋದು ಪೂಜೆಗೆ ಸೂಪರ್ ಆಗಿದೆ. ಇದರಲ್ಲಿ ನಿಮಗೆ 6 ಸೈಜ್ ಸಿಗುತ್ತೆ. 6-7 ಸೈಜ್ ಬರುತ್ತೆ ಇದರಲ್ಲಿ. ನೋಡಿ, ಈ ತರ ಚಿಕ್ಕದು, ದೊಡ್ಡದು ಸೈಜ್ ಇದೆ ನೋಡಿ. ಅದರಲ್ಲಿ ನೀವು ನಿಮಗೆ ಪೂಜೆಗೆ ಎಲ್ಲಾನು ಇದರಲ್ಲಿ ಇಡಬಹುದು. ಈವನ್ ಸೀರೆಗಳದೆಲ್ಲ ನೀವು ಎಲ್ಲಾನು ಇದರಲ್ಲಿ ಇಡಬಹುದು. ಇಡಬಹುದು ನೋಡಿ, ಬಟ್ಟೆಗಳೆಲ್ಲ ಬರುತ್ತೆ ಇದರಲ್ಲಿ. ಇದು ಹೈಟ್ ಚಿಕ್ಕದು ಬರುತ್ತೆ. ಇದರಲ್ಲಿ ನಿಮಗೆ ಒಂದು 20 ಸೈಜ್ಗಳು ಬರುತ್ತೆ ನೋಡಿ. ಉರುಳಿಗಳಲ್ಲಿ ಈ ಉರುಳಿಯಲ್ಲಿ ನಿಮಗೆ ಈ ತರ ಆನೆ ಬರುತ್ತೆ. ಮೇಲ್ಗಡೆ ಆನೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 6 ಸೈಜ್ ಸಿಗುತ್ತೆ. ಇದರಲ್ಲಿ ಇದು ಚಿಕ್ಕದು, ಇದರಲ್ಲಿ ದೊಡ್ಡದು ಅಂತ 6 ಸೈಜ್ ಸಿಗುತ್ತೆ. ಇದರಲ್ಲಿ ಸಿಂಹದ್ದು. ಇದರಲ್ಲಿ ಸಿಂಹ ಕೊಟ್ಟಿದ್ದಾರೆ. ಸಿಂಹ. ಇದರಲ್ಲಿ ನಿಮಗೆ 6 ಸೈಜ್ ಸಿಗುತ್ತೆ. ಇದರಲ್ಲೂ ಕೂಡ 6 ಸೈಜ್ ಇರುತ್ತೆ. ಇದು ನೋಡಿ, ಇದು ಬಂದು ಬರೀ ಡಿಸೈನ್ ಉರುಳಿ, ಆನೆ ಎಲ್ಲ ಬರಲ್ಲ. ನಾರ್ಮಲ್ ಆಗಿ ಡಿಸೈನ್ ಉರುಳಿ. ಇದರಲ್ಲಿ ನಿಮಗೆ 6 ಸೈಜ್ ಸಿಗುತ್ತೆ. ಸೈಜ್ ಕೊಡ್ಬೇಕಾದ್ರೆ ನಿಮಗೆ ಸಿಗುತ್ತೆ ನೋಡಿ. ಇದಂತೂ ತುಂಬಾನೇ
ಚೆನ್ನಾಗಿ ಕಾಣಿಸುತ್ತೆ ಕಾರ್ವಿಂಗ್ ಎಲ್ಲ ನೋಡ್ಕೊಳ್ಳಿ. ನೋಡಿ ತುಂಬಾ ಒಳ್ಳೆ ಸೇಲ್ಸ್ ಇದು. ಹೌದು, ಲೆಗ್ ಕೂಡ ಬರುತ್ತೆ ಅಂಡ್ ತುಂಬಾ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ 4 ಸೈಜ್ ಬರುತ್ತೆ. ಇದು 4 ಸೈಜ್ ಇದೆ. ಇದು ಆಣ್ ಎಲ್ಲ ಬರಲ್ಲ, ಲೋಟಸ್ ಡಿಸೈನ್. ಓಕೆ ಸರ್, ಇದು ಪ್ಲೇಟ್ ತರನು ಮಾಡಬಹುದು, ಚೆನ್ನಾಗಿದೆ ಪೂಜೆಗೆ ಎಲ್ಲ ಇಟ್ಕೊಳ್ಳೋಕೆ. ಅದಾಗಿ ಇದಕ್ಕೆ ಮೇಲೆ ಸ್ಟ್ಯಾಂಡ್ ಇರುತ್ತೆ. ಅದರಲ್ಲಿ ನಿಮಗೆ ಚಿಕ್ಕದು ಸೈಜ್ ಗಳು ಇದರಲ್ಲಿ 3 ಸೈಜ್ ಬರುತ್ತೆ. ಓಕೆ ಸರ್, ಕಾರ್ವಿಂಗ್ ಅಂಡಿ ತುಂಬಾ ಗಟ್ಟಿ ಬರುತ್ತೆ, ಭಾರ ಬರುತ್ತೆ, ಓಕೆ ವಿತ್ ಮುಚ್ಚಳ. ಚೆನ್ನಾಗಿದೆ ಸರ್. ಇದರಲ್ಲಿ ನಿಮಗೆ 4 ಸೈಜ್ ಬರುತ್ತೆ. ಇದು ಚಿಕ್ಕದು, ಇದು ನೋಡಿ ಇದರಲ್ಲಿ ದೊಡ್ಡದು, ದೊಡ್ಡ ಸೈಜ್ ಕೂಡ ಬರುತ್ತೆ. ತುಂಬಾ ಸಾಕು. ಇದೆಲ್ಲ ಸರ್ವಿಂಗ್ ಕೂಡ ಇಟ್ಕೋಬಹುದು. ಹೌದು, ಸರ್ವಿಸ್ ಮಾಡಬಹುದು, ಅಡಿಗೆನೂ ಮಾಡಬಹುದು. ಒಳಗಡೆ ಕಲಾಯಿ ಇರುತ್ತೆ, ಅಡಿಗೆನೂ ಮಾಡಬಹುದು. ಕಪಾನೆ ವಿತ್ ಕಲಾಯಿ ಇರೋದು ಎಲ್ಲ ಇದರಲ್ಲಿ ನಿಮಗೆ ಎಲ್ಲ ಸೈಜ್ ಸಿಗುತ್ತೆ. ಓಕೆ, ಪಡ್ಡು ಮಣಿ ಬಂದಿದೆಯಾ? ಇದು ಬಂದು ಪಡ್ಡು, ಇದು ಕಂಚಿದು, ಕಂಚಲ್ಲಿ ಬರುತ್ತೆ ಪಡ್ಡು ಮಾಡೋದು. ಇದರಲ್ಲಿ ಪಡ್ಡು ಮಾಡೋದು ತುಂಬಾ ಭಾರ. ಇದು ಇದರಲ್ಲಿ ನಿಮಗೆ ಫ್ರೈ ಪ್ಯಾನ್ ಇದೆ ನೋಡಿ, ಸ್ಯಾಂಡಲ್ ಬರುತ್ತೆ. ವೆರಿ ನೈಸ್. ಒಂದು ನಿಮಗೆ 6 ಅಡಿ ಬರುತ್ತೆ. ಇದು 6 ಅಡಿ. 6 ಅಡಿ ನಮ್ಮ ಹತ್ರ 6 ಅಡಿ ಬರುತ್ತೆ. 8 ಅಡಿದು ಬೇಕಂದ್ರೂ ಸಿಗುತ್ತೆ. ಇದರಲ್ಲಿ ಎಲ್ಲ ಸೈಜ್ಗಳು ಬರುತ್ತೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹೆವಿ ಇದೆ, ಚೆನ್ನಾಗಿ. ಹೆವಿ ಮಾತ್ರ ಇಲ್ಲ, ಇಲ್ಲಿ 1 ದೀಪ, ಇಲ್ಲಿ 5 ದೀಪ, ನವಿಲು. ಇದು ಕೇರಳನಲ್ಲಿ ಫುಲ್ ಯೂಸ್ ಮಾಡ್ತಾರೆ, ದೇವಸ್ಥಾನದಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ನಮ್ಮವರು ಯೂಸ್ ಮಾಡ್ತಾರೆ. ನಿಮಗೆ 3-4 ಸೈಜ್ ಬರುತ್ತೆ. ಫುಲ್ ಕಂಚಲ್ಲೇನೆ ಬಂದಿದೆ. ಇದೆಲ್ಲ ಬಂದು ಕಂಚದ. ಇದು ಸೊ ಕಂಚ ಐಟಮ್ಗಳು ಕೂಡ ತುಂಬಾ ಇದೆ. ಓಕೆ, ಸ್ಟೀ ಬರುತ್ತೆ. ಹ್ಯಾಂಡ್ಲ್ ಎಲ್ಲ ನಿಮಗೆ ಎಲ್ಲ ಕಾರ್ವಿಂಗ್ ಕೆಲಸ ಇದೆ. ಹ್ಯಾಂಡ್ಲ್ ತುಂಬಾ ಚೆನ್ನಾಗಿದೆ. ನೀವು ದೇವಸ್ಥಾನಕ್ಕೆಲ್ಲ ತಗೊಂಡು ಹೋಗ್ಬೋದು. ಚೆನ್ನಾಗಿ 15 ಇಂಚು 15 ಇಂಚ್ ಬರುತ್ತೆ. ಇದು ಬಂದು ಅಷ್ಟು ಹೆವಿ ವೆಯ್ಟ್. ಹೌದು, ಪ್ಯೂರ್ ವುಡ್. ಇದು ಪ್ಯೂರ್ ವುಡ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಬರೀ ಪೂಜೆಗೆಲ್ಲ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ನೋಡಿ. ಸ್ಕ್ವೇರ್ ಟೈಪ್ ಅಲ್ಲಿ ಹೈಟ್ ಕಡಿಮೆ. ಇದು 6 ಇಂಚು 6 ಇಂಚ್ ಬರುತ್ತೆ. ವೆರಿ ನೈಸ್. ಎಲ್ಲ ನೋಡಿ, ಇದೆಲ್ಲ ಚಿಕ್ಕದು. ಇದೆಲ್ಲ ನೀವು ಆರತಿ ಇಟ್ಕೊಳ್ಳೋಕೆ, ಪ್ರಸಾದ ಇಟ್ಕೊಳ್ಳೋಕೆಲ್ಲ ಆಗುತ್ತೆ. ಪೂಜೆ ದೇವರ ಇಡೋದಕ್ಕೆ, ಗಣೇಶ ಇಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಸೂಪರ್ ಆಗಿದೆ. ಜರ್ಮನ್ ಸಿಲ್ವರ್ ನಾಳೆ ಓಪನ್ ಆಗುತ್ತೆ. ಐಟಮ್ ಎಲ್ಲ ನಾಳೆ ಜೋಡಿಸ್ತಾ ಇರ್ತಾರೆ. ಹೊಸ ದೀಪ ಇದೆ ಸರ್. ಹೌದು ಮೇಡಮ್, ಇದೆಲ್ಲ ಬಂದು ಪಿಕಾಕ್ ದೀಪ. ಓಕೆ, ಪಿಕಾಕ್ ವಿತ್ ಹ್ಯಾಂಗಿಂಗ್ಸ್ ತರ ಬರುತ್ತೆ. ಹ್ಯಾಂಗಿಂಗ್ ಇಲ್ಲ, ಇದು ಒಂದೇ ಸ್ಟ್ಯಾಂಡ್. 51 ದೀಪ ಬರುತ್ತೆ. 51 ದೀಪ, 51 ಕೂಡ ನಿಮಗೆ ಈ ತರ ಹ್ಯಾಂಗಿಂಗ್ ತರ ಬರುತ್ತೆ. ಚೆನ್ನಾಗಿದೆ. ಸೊ ಇದು ಗಂಟೆ ಮೇಲೆ ಇದೆ ನೋಡಿ. ಇದು ಅಷ್ಟಲಕ್ಷ್ಮಿ ತೋರಣ. ಇದು ಬಾಗಿಲಿಗೆ, ಲಕ್ಷ್ಮಿ ತೋರಣ ಬಾಗಿಲಿಗೆ ಕೊಟ್ಟಿದ್ದಾರೆ. ಸೆಂಟರ್ ನಲ್ಲಿ. ಇದರಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ಬರುತ್ತೆ. ಶಂಕು ಚಕ್ರ ನಾಮ ಬರುತ್ತೆ. ಓಕೆ, ಅಷ್ಟಲಕ್ಷ್ಮಿ ತೋರಣ. ಇದು ಬರೀ ಎಲೆಗಳು ಬೇಕಾದ್ರೆ ಸಿಗುತ್ತೆ. ಬ್ರಾಸ್ ದಲ್ವಾ ಸರ್? ಪ್ಯೂರ್ ಬ್ರಾಸ್. ಪ್ಯೂರ್ ಬ್ರಾಸ್. ಇದು ನೋಡಿ, ಇದು ಬಂದು ಬರೀ ಲೀಫ್ ಮಾತ್ರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಕೆಲವು ಮಾತ್ರ ಐಟಮ್ಸ್ ಗಳನ್ನ ನೋಡಿದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ರಾಸ್ ಐಟಮ್ಸ್ ಏನಾದರೂ ಬೇಕಾದ್ರೆ ನಿಮ್ಮಲ್ಲಿರುವಂಥ ಗೀತಾ ಮೆಟಲ್ಸ್ಗೆ ವಿಸಿಟ್ ಮಾಡಿ. ಅಂಡ್ ಇವ್ರ ಹತ್ರ ಬ್ರಾಸ್ ಅಲ್ಲಿ ಅಂಡ್ ಕಂಚಿನಲ್ಲೂ ಕೂಡ ಪಾತ್ರೆಗಳು ಕೂಡ ಸಿಗುತ್ತೆ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.